SBIನಲ್ಲಿ ಕ್ರೆಡಿಟ್ ಕಾರ್ಡ್ ಹೇಗೆ ಅಪ್ಲೈ ಮಾಡುವುದು? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ. SBI ಕ್ರೆಡಿಟ್ ಕಾರ್ಡ್ ಅನ್ನು ಹೇಗೆ ಅಪ್ಲೈ ಮಾಡಬೇಕು ಅಥವಾ ಹೇಗೆ ಪಡೆಯಬಹುದು? ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಾ? ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಿಲ್ವಾ? ಅಥವಾ ಅಪ್ರೂವಲ್ ಸಿಗೋದು ಹೇಗೆ ಅಂತ ಡೌಟ್ ಇದೆಯಾ? ಬನ್ನಿ, ಹಾಗಿದ್ದರೆ ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. SBI ಕ್ರೆಡಿಟ್ ಕಾರ್ಡ್ ಅಂದರೆ ಏನು? ಮೊದಲಿಗೆ ನಾವು SBI ಕ್ರೆಡಿಟ್ ಕಾರ್ಡಿನ ಬಗ್ಗೆ ತಿಳಿದುಕೊಳ್ಳೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡೋ ಒಂದು ಫೈನಾನ್ಷಿಯಲ್ ಕಾರ್ಡನ್ನು SBI ಕ್ರೆಡಿಟ್ ಕಾರ್ಡ್ ಎನ್ನುತ್ತಾರೆ. ಇದರಿಂದ ನೀವು ಶಾಪಿಂಗ್ ಮಾಡಬಹುದು, EMI ಮೇಲೆ ವಸ್ತುಗಳನ್ನು ತೆಗೆದುಕೊಳ್ಳಬಹುದು, ಆನ್ಲೈನ್ ಪೇಮೆಂಟ್ಸ್ ಮಾಡಬಹುದು, ರಿವಾರ್ಡ್ಸ್ ಅಥವಾ ಕ್ಯಾಶ್ ಬ್ಯಾಕ್ ಪಡೆಯಬಹುದು. ಆದರೆ ಗಮನಿಸಿ, ಇದು ಲೋನ್ ತರಹ ನೀವು ಖರ್ಚು ಮಾಡಿದ ಹಣವನ್ನು ಮತ್ತೆ ಬ್ಯಾಂಕಿಗೆ ಮರಳಿ ಕೊಡಬೇಕು. ಕ್ರೆಡಿಟ್ ಕಾರ್ಡನ್ನು ಪಡೆಯಲು ಏನಪ್ಪ ಎಲಿಜಿಬಿಲಿಟಿ ಬೇಕು ಅಂದರೆ, SBI ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಲು ನಿಮಗೆ ಬೇಕಾಗುವ ಅರ್ಹತೆಗಳು: ವಯಸ್ಸಿನ ಮಿತಿ 21ರಿಂದ 60 ವರ್ಷ, ಇನ್ಕಮ್ ರೆಗ್ಯುಲರ್ ಸ್ಯಾಲರಿ ಅಥವಾ ಬಿಸ್ನೆಸ್ ಇನ್ಕಮ್, ಸಿಬಿಲ್ ಸ್ಕೋರ್ 700+ ಇದ್ದರೆ ಬೆಸ್ಟ್, ಇಂಡಿಯಾ ಸಿಟಿಸನ್ ಆಗಿರಬೇಕು, ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಅಪ್ರೂವಲ್ ಚಾನ್ಸ್ ಕಡಿಮೆ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ, SBI ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್: ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇನ್ಕಮ್ ಪ್ರೂಫ್, ಸ್ಯಾಲರಿ ಸ್ಲಿಪ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್, ಅಡ್ರೆಸ್ ಪ್ರೂಫ್. ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ IT ರಿಟರ್ನ್ ಕೂಡ ಬೇಕಾಗಬಹುದು. ಆನ್ಲೈನ್ ಅಪ್ಲೈ ಮಾಡುವುದು ಹೇಗೆ? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. SBI ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ, OTPಯನ್ನು ವೆರಿಫೈ ಮಾಡಿ, ಪರ್ಸನಲ್ ಡೀಟೇಲ್ಸ್ ಫಿಲ್ ಮಾಡಿ, ಇನ್ಕಮ್ ಡೀಟೇಲ್ಸ್ ಸಬ್ಮಿಟ್ ಮಾಡಿ, ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ನಂತರ ಬ್ಯಾಂಕ್ ವೆರಿಫಿಕೇಷನ್ ಮಾಡುತ್ತದೆ. ಕೆಲವೊಮ್ಮೆ ಕಾಲ್ ಬರುತ್ತೆ ಕನ್ಫರ್ಮೇಷನ್ಗಾಗಿ. ಆಫ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ? ನೀವು ಆನ್ಲೈನ್ ಮಾಡೋಕ್ಕೆ ಕಂಫರ್ಟೇಬಲ್ ಇಲ್ಲ ಅಂದರೆ ಹತ್ತಿರದ SBI ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಳ್ಳಿ, ಫಿಲ್ ಮಾಡಿ, ಸಬ್ಮಿಟ್ ಮಾಡಿ. ಬ್ಯಾಂಕ್ ಸ್ಟಾಫ್ ನಿಮಗೆ ಸಹಾಯ ಮಾಡುತ್ತಾರೆ. ಅಪ್ರೂವಲ್ ಟಿಪ್ಸ್: ಕ್ವಿಕ್ ಅಪ್ರೂವಲ್ ಬೇಕಾ? ಈ ಟಿಪ್ಸ್ ಫಾಲೋ ಮಾಡಿ. ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡಿ, ಎಕ್ಸಿಸ್ಟಿಂಗ್ ಲೋನ್ ಟೈಮ್ಲಿ ಪೇ ಮಾಡಿ, ಕರೆಕ್ಟ್ ಡೀಟೇಲ್ಸ್ ಫಿಲ್ ಮಾಡಿ, ಸ್ಟೇಬಲ್ ಇನ್ಕಮ್ ಶೋ ಮಾಡಿ. ಫೇಕ್ ಡೀಟೇಲ್ಸ್ ಹಾಕಿದರೆ ರಿಜೆಕ್ಟ್ ಆಗುತ್ತೆ. ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ ಸಿಗುತ್ತೆ, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ, EMI ಆಪ್ಷನ್ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಲೇಟ್ ಪೇಮೆಂಟ್ ಚಾರ್ಜಸ್, ಇಂಟ್ರೆಸ್ಟ್ ಹೆಚ್ಚಾಗಿರುತ್ತೆ, ತಪ್ಪಾಗಿ ಬಳಕೆ ಮಾಡಿದರೆ ಡೆಬ್ಟ್ ಆಗಬಹುದು. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇನ್ನಷ್ಟು ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಮಾಹಿತಿಗೆ ನಮ್ಮ ಚಾನಲ್ ಜೊತೆ ಇರಿ. ನಿಮ್ಮ ಸಪೋರ್ಟ್, ಸಹಾಯ ನನಗೆ ತುಂಬ ಮುಖ್ಯ. ನನ್ನ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ನಮ್ಮದೇ ಓನ್ ಏಜೆನ್ಸಿ ಇದೆ. ನಾವು ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್, ಪರ್ಸನಲ್ ಲೋನ್, ಅನ್ಸೆಕ್ಯೂರ್ಡ್ OD, ಪ್ರಾಪರ್ಟಿ ಲೋನ್, ಸೈಟ್ ಪರ್ಚೇಸಿಂಗ್, ಕನ್ಸ್ಟ್ರಕ್ಷನ್, ಮಾರ್ಟ್ಗೇಜ್, ಕಾರ್ ಲೋನ್ ಮತ್ತು ಗೋಲ್ಡ್ ಲೋನನ್ನು ಕೊಡುತ್ತೇವೆ. ರೇಟ್ ಆಫ್ ಇಂಟ್ರೆಸ್ಟ್
ಡಿಪೆಂಡ್ಸ್ ನಿಮ್ಮ ಸಿಬಿಲ್ ಮೇಲೆ, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ, ನಿಮ್ಮ ಟರ್ನೋವರ್ ಮೇಲೆ. ಮತ್ತು ಪರ್ಸನಲ್ ಲೋನ್ ಡಿಪೆಂಡ್ ಆಗುವುದು ನಿಮ್ಮ ಸ್ಯಾಲರಿ ಮತ್ತು ನಿಮ್ಮ ಸಿಬಿಲ್ ಸ್ಕೋರಿನ ಮೇಲೆ. ಪ್ರಾಪರ್ಟಿ ಲೋನಿಗೆ ಬಂದರೆ ನಿಮ್ಮ ಮಾರ್ಕೆಟಿನ ವ್ಯಾಲ್ಯೂ ಏನಿದೆ ಅದರ ಮೇಲೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಲೋನ್ ಅಮೌಂಟ್ ಕನ್ಫರ್ಮ್ ಆಗುತ್ತೆ. ಇನ್ನು ಹೆಚ್ಚು ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ಲೈಕ್ ಮಾಡಿ, ಚಾನಲನ್ನು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಹೆಚ್ಚು ಉತ್ಸಾಹವನ್ನು ನೀಡುತ್ತದೆ ಮತ್ತು ನಿಜವಾದ ವಿಷಯಗಳನ್ನು ನಿಮಗೆ ನೀಡಲು ನನಗೆ ಸಹಾಯವಾಗುತ್ತದೆ. ನಿಜವಾದ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.